ರಾಜ್ಯ ರಾಜಕಾರಣದಲ್ಲಿ ಜೋರಾಗ್ತಿದೆ ಜಾತಿ ಗಣತಿಯ ಜ್ವಾಲೆ. ಜಾತಿ ಗಣತಿ ವರದಿಗೆ ಲಿಂಗಾಯತ ಒಕ್ಕಲಿಗ ಸಚಿವರು ಪ್ರಬಲ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ಪ್ರಬಲ ಸಮುದಾಯದ ನಾಯಕರೇ ಪರ ವಿರೋಧ ವ್ಯಕ್ತಪಡಿಸ್ತಾ ಇದ್ದು ಡಿಕೆಶಿ ಬಣದಿಂದ ಜಾತಿ ಗಣತಿ ವಿರೋಧ ವ್ಯಕ್ತವಾಗಿದೆ. ಡಿಕೆಶಿ ಬಣದಿಂದ ಜಾತಿ ಗಣತಿ ಜಾರಿಗೆ ವಿರೋಧ. ರಾಜ್ಯ ರಾಜಕಾರಣದಲ್ಲೇ ಜಾತಿ ಗಣತಿಯ ವರದಿ ವಿಚಾರ ಬಹಳಷ್ಟು ಚರ್ಚೆಗೆ ಬರ್ತಿದ್ದು ಸ್ಪಷ್ಟ ತೀರ್ಮಾನಕ್ಕೆ ಬರುವಲ್ಲಿ ಸಚಿವ ಸಂಪುಟ ಸಭೆ ನೆನ್ನೆ ವಿಫಲವಾಗಿದೆ. ಪ್ರಬಲ ಸಮುದಾಯ ವರ್ಸಸ್ ಅಹಿಂದ ವರ್ಗದ ಸಮಬಲವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಲಿಲ್ಲ. ಎಲ್ಲೋ ಅಂದ್ಕೊಂಡಿದ್ದು ಯಾವುದೂ ಕೂಡ ಸಿದ್ದರಾಮಯ್ಯನವರು ನೆರವೇರಲಿಲ್ಲ. ಜ್ವಾಲೆ ಜೋರಾಗಿ ಹತ್ಕೊಂಡಿದೆ ಜಾತಿ ಗಣತಿಯಲ್ಲಿ. ಯಾಕಂದ್ರೆ ಪ್ರಬಲ ಸಮುದಾಯ ಒಕ್ಕಲಿಗ ಲಿಂಗಾಯತ ಈ ಬಣಗಳ ಸಚಿವರುಗಳೇ ಹೆಚ್ಚಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಬರಹದ ರೂಪದಲ್ಲಿ ಲಿಖಿತ ರೂಪದಲ್ಲಿ ಅವ್ರ ಬಳಿ ಈ ಜಾತಿ ಗಣತಿಗೆ ಒಂದು ಅವ್ರ ಮೈಂಡ್ ಅಲ್ಲಿ ಏನಿದೆ ಜಾತಿ ಗಣತಿ ವಿಚಾರದಲ್ಲಿ ಅದನ್ನು ಕೊಡಿ ಅಂತ ಹೇಳಿದ್ದಾರೆ ಲಿಖಿತ ರೂಪದಲ್ಲಿ. ಸೊ ಅದಾದ ನಂತರ ತೀರ್ಮಾನ ಮಾಡೋಣ ಅಂತ ಹೇಳಿ ನಿನ್ನೆ ಮೊದಲಿಗೆ ಅವರ ಅಭಿಪ್ರಾಯ ಸಂಗ್ರಹಿಸೋದಕ್ಕೆ ಮುಂದಾದ್ರೆ. ಯಾಕಂದ್ರೆ ಏಕದಮ್ ಹೋಗಿ ಏಕಾಏಕಿ ಇರೋ ವರದಿಯನ್ನು ಜಾರಿ ಮಾಡಿಬಿಟ್ರೆ ಸಿದ್ದರಾಮಯ್ಯನವ್ರ ಗಂಟ್ಲಿಗೆ ತುಪ್ಪ ಎಳ್ದಂಗೆ ಆಗುತ್ತೆ. ಬಿಸಿ ತುಪ್ಪ ಅದನ್ನು ಉಗಿಯಕ್ಕೂ ಆಗಲ್ಲ, ನುಂಗಕ್ಕೂ ಆಗಲ್ಲ, ಇಟ್ಕೊಳ್ಳೋಕ್ಕೂ ಆಗಲ್ಲ. ಆ ಥರದ ಪರಿಸ್ಥಿತಿಗೆ ಸಿದ್ದರಾಮಯ್ಯನವ್ರು ಬರ್ತಾರೆ. ಸೊ ಹಾಗಾಗಿ ಕಾದು ನೋಡುವ ತಂತ್ರ ಅಂತಾನೆ ಹೇಳ್ಬೋದು ಇದನ್ನ. ವಿರೋಧಿಗಳಿಗೆ ಟಕ್ಕರ್ ಕೊಡಕ್ ಹೋಗಿ ನಾನೇ ವಿರೋಧ ಕಟ್ಕೊಂಡ್ರೆ ಕಷ್ಟ ಅನ್ನೋದು ಸಿಎಂ ಸಿದ್ದರಾಮಯ್ಯನವರಿಗೆ ಅರಿವಾದಂತೆ ಕಾಣಿಸ್ತಿದೆ. ಈತ ಏಕೈಕ ಅಜೆಂಡಾ ಗಣತಿ ವಿಶೇಷ ಸಚಿವ ಸಂಪುಟ ಸಭೆಗೆ ದೊಡ್ಡ ಟೆನ್ಷನ್ ಉದ್ಭವವಾಗಿದೆ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲವೂ ಕೂಡ ನಿರ್ಧಾರವಾಗುತ್ತೆ ಅಂತ ಹೇಳಿರೋದು. ಇನ್ನು ಗಣತಿ ಜಾರಿಗೆ ವಿರೋಧ ವ್ಯಕ್ತವಾಗಿದ್ದು ಡಿಕೆ ಶಿವಕುಮಾರ್, ಎಸ್ ಮಲ್ಲಿಕಾರ್ಜುನ್ ಪ್ರಬಲ ವಿರೋಧವನ್ನ ಮಾಡಿದ್ದಾರೆ. ಡಿಕೆಶಿ ವಿರೋಧದ ಬೆನ್ನಲ್ಲೇ ಈಗ ಅಹಿಂದ ನಾಯಕರು ಅಲರ್ಟ್ ಆಗಿದ್ದಾರೆ. ಮೊನ್ನೆ ಜಮೀರು ಮುನಿಯಪ್ಪ ಮಹತ್ವದ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಇಂದು ಕೆಎಚ್ ಮುನಿಯಪ್ಪ ನಿವಾಸದಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಮಾತುಕತೆಗೆ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ವಿರೋಧವನ್ನ ವ್ಯಕ್ತಪಡಿಸಿದ ಬೆನ್ನಲ್ಲೇ ನಿನ್ನೆ ಸ್ವಲ್ಪ ಗರಂ ಆಗೇ ಇದ್ರಂತೆ ಸಚಿವ ಸಂಪುಟದಲ್ಲಿ. ಸೊ ಆ ಬೆನ್ನಲ್ಲೇ ಇವತ್ತು ಸತೀಶ್ ಜಾರಕಿಹೊಳಿ ಮುನಿಯಪ್ಪ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ. ಮಹತ್ವದ ಮಾತುಕತೆಗೆ ಮುಂದಾಗಿದ್ದು ಬ್ರೇಕ್ಫಾಸ್ಟ್ ನೆಪದಲ್ಲಿ ಜಾತಿ ಗಣತಿ ಕುರಿತು ಬಿಗ್ ಮೀಟಿಂಗ್ ನಡೆದಿದೆ. ಸೊ ಏನು ಅಹಿಂದ ನಾಯಕರ ನಿಲುವು ಜಾತಿ ಗಣತಿಯ ವಿಚಾರದಲ್ಲಿ? ಈಗ ಅವರೇ ಅಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಆದ್ರೂ ಇಲ್ಲಿ ಲಿಂಗಾಯತ ಒಕ್ಕಲಿಗ ವಿರೋಧ ವ್ಯಕ್ತವಾಗ್ತಾ ಇದೆ ಅವರಿಂದ. ಹಾಗಾಗಿ
ಮತ್ತಷ್ಟು ಕಗ್ಗಂಟಾಗಿ ಹೋಗ್ತಾ ಇದೆ. ಶತಾಯ ಗತಾಯ ಈಗ ಅವ್ರ ಮನವರಿಕೆ ಮಾಡಬೇಕು ಅಂತ ಒಂದು ಕಡೆ ಮುಂದಾದ್ರೆ, ಇನ್ನೊಂದು ಕಡೆಗೆ DCM DKC ಮಾತುಗಳನ್ನು ಕೇಳಿ ಎಲ್ಲೋ ಅಹಿಂದ ವರ್ಗ ಕೂಡ ಸ್ವಲ್ಪ ಆಕ್ಟಿವ್ ಆಗಿದೆ ಅಂತಾನೆ ಹೇಳ್ಬಹುದು. ಅಹಿಂದ ನಾಯಕರು ಅಲರ್ಟ್ ಆಗಿದ್ದು ಇವತ್ತು ಬ್ರೇಕ್ಫಾಸ್ಟ್ ನೆಪದಲ್ಲಿ ಜಾತಿ ಗಣತಿ ಕುರಿತು ಬಿಗ್ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರಂತೆ. ಸೊ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವುದು ಈ ಜಾತಿ ಗಣತಿಯ ವಿಚಾರನೇ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಒಂದು ಕಡೆ ಜಾತಿ ಗಣತಿ ಅನ್ನುವಂತಹ ಕಿಚ್ಚು ದೊಡ್ಡ ಮಟ್ಟಕ್ಕೆ ಜ್ವಾಲೆಯಾಗಿ ಹಬ್ಬಿಸಿದ್ದಂತೂ ಹೌದು. ರಾಜ್ಯ ರಾಜಕಾರಣದಲ್ಲಿ ಎಲ್ಲೋ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡುತ್ತಾ ಅಂತ. ಬಟ್ ನೆನ್ನೆಯ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲವೂ ಕೂಡ ನೀರವಾಗಿತ್ತು. ಅಂದ್ರೆ ಯಾವುದೇ ವಿಚಾರ ಕೂಡ ಹೊರಗೆ ಬರಲಿಲ್ಲ. ಯಾಕಂದ್ರೆ ಎಲ್ಲಿ ಜಾತಿ ಗಣತಿಯನ್ನ ಮಂಡಿಸಿದ್ರೆ ಸ್ವಪಕ್ಷದಲ್ಲೇ ವಿರೋಧ ಉದ್ಭವ ಆಗುತ್ತೋ, ಎಲ್ಲಿ ಅದು ಬಿಸಿ ತುಪ್ಪವಾಗುತ್ತೋ ಅನ್ನುವಂತಹ ವಿಚಾರ ಮುಂದಾಗಿತ್ತು ಅಂತ. ಸೊ ನೆನ್ನೆ ಸಂಪುಟ ಸಭೆಯಲ್ಲಿ ಏನೆಲ್ಲ ಆಯ್ತು, ಜೊತೆಗೆ ಇವತ್ತು ಅಹಿಂದ ನಾಯಕರು ಮೀಟಿಂಗ್ ಕೂಡ ಕರೆದಿದ್ದಾರೆ ಅಂತ. ವರದಿ ಅನುಷ್ಠಾನ ಕುರಿತಂತೆ ನಿನ್ನೆ ವಿಶೇಷ ಸಚಿವ ಸಂಪುಟದಲ್ಲಿ ಸುದೀರ್ಘವಾಗಿ 2 ಗಂಟೆಗಳ ಕಾಲ ಚರ್ಚೆ ಕೂಡ ನಡೆದಿರ್ತಕ್ಕಂಥದ್ದು. ಆ ಚರ್ಚೆಯಲ್ಲಿ ಸಚಿವರ ಅಭಿಪ್ರಾಯ ಏನಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ CM ಸಿದ್ದರಾಮಯ್ಯವರು ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಲ್ಲಿ ಪ್ರಬಲ ಸಮುದಾಯಗಳ ಸಚಿವರು ಇದನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಅನ್ನುವಂಥದ್ದು. ಈ ಒಂದು ಜಾತಿ ಗಣತಿಯಲ್ಲಿ ಬಹಳಷ್ಟು ಲೋಪದೋಷಗಳಿದ್ದಾವೆ, ನಮ್ಮ ಸಮುದಾಯಗಳನ್ನು ಕಡಿಮೆ ತೋರಿಸಿದ್ದಾರೆ, ಮತ್ತು ಮೀಸಲಾತಿಯನ್ನು ಕೂಡ ಹಂಚಿಕೆ ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿ ತಾರತಮ್ಯ ಉಂಟಾಗುವಂಥದ್ದು ಕೂಡ ಸಾಧ್ಯತೆ ಇದೆ. ಹಾಗಾಗಿ ಈ ವರದಿ ಒಂದು ಕಡೆ ಸಂಪೂರ್ಣವಾಗಿರ್ತಕ್ಕಂಥ ಲೋಪದೋಷಗಳನ್ನು ಹೊಂದಿದೆ. ಇದನ್ನು ಸರಿಪಡಿಸಿ ವರದಿ ಅನುಷ್ಠಾನ ಮಾಡೋದಾದರೆ ಮಾಡಬೇಕು, ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ವರದಿಯನ್ನು ಅನುಷ್ಠಾನ ಮಾಡಬಾರ್ದು ಅನ್ನುವಂತಹ ಬಿಗಿಪಟ್ಟನ್ನು ಕೂಡ ನಿನ್ನೆಯ ಸಚಿವ ಸಂಪುಟದಲ್ಲಿ ಹಿಡಿದಿರ್ತಕ್ಕಂಥದ್ದು. ಅದರಲ್ಲಿ ಸಚಿವ KH ಮುನಿಯಪ್ಪ ಅವರು ಇದು 170 ಕೋಟಿ ಕೂಡ ಇಲ್ಲಿ ಹಣವನ್ನು ಖರ್ಚು ಮಾಡಿ ಜನರ ದುಡ್ಡಲ್ಲಿ ಈ ಒಂದು ವರದಿಯನ್ನು ಸಿದ್ಧಪಡಿಸಲಾಗಿದೆ. ಯಾವ ಒಂದು ವರದಿ, ಯಾವ ಆಯೋಗ ಇದನ್ನು ಸಂಪೂರ್ಣ ಏನು 100ಕ್ಕೆ 100 ಒಂದು ವರದಿಯನ್ನು ಸಿದ್ಧಪಡಿಸುತ್ತೆ ಸರಿಯಾಗಿ? ಕೆಲವೊಂದಿಷ್ಟು ಲೋಪದೋಷಗಳು ಇದ್ದೇ ಇರ್ತವೆ. ಹಾಗಂತ ಇಡೀ ವರದಿಯೇ ಒಂದು ಸರಿ ಇಲ್ಲ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದನ್ನು ಅನುಷ್ಠಾನ ಮಾಡಲೇಬೇಕು. ಎಲ್ಲೊಂದು ಕಡೆ ಇದು ಅವೈಜ್ಞಾನಿಕವಾಗಿದೆ ಅನ್ನುವಂಥದ್ದು, ಒಂದು ಕಡೆ ಇದು ಸರಿಯಾದ ನಡೆಯಲ್ಲ ಅನ್ನುವಂಥದ್ದನ್ನು ಕೂಡ ಸಚಿವ KH ಮುನಿಯಪ್ಪರಲ್ಲಿ ಧ್ವನಿಗೂಡಿಸಿದ್ರು ಅನ್ನುವಂಥದ್ದು. ಅಂದರೆ ಅಹಿಂದ ನಾಯಕರ ಪರವಾಗಿ, ಹಿಂದುಳಿದ ವರ್ಗಗಳ ಪರವಾಗಿ ಏನು KH ಮುನಿಯಪ್ಪರು ಕೂಡ ಅಲ್ಲಿ ಧ್ವನಿ ಎತ್ತಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲ ಪರ ವಿರೋಧಗಳು ಚರ್ಚೆ ಆದಂಥ ಸಂದರ್ಭದಲ್ಲಿ ಈ ಸಚಿವ ಸಂಪುಟದಲ್ಲಿ ಇನ್ನೂ ಕೂಡ ಹೆಚ್ಚು ಚರ್ಚೆ ಆಗಿಲ್ಲ. ಹಾಗಾಗಿ ಇದು ಪೂರ್ಣ ಪ್ರಮಾಣದಲ್ಲಿ ಚರ್ಚೆ ಆಗಬೇಕು. ಈ ಒಂದು ನಿಟ್ಟಿನಲ್ಲಿ ಮೇ 2ನೇ ತಾರೀಕಿಗೆ ಮತ್ತೆ ಸಚಿವ ಸಂಪುಟ ಸಭೆ ಕರೆದು ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಚರ್ಚೆ ನಡೆಸೋಣ ಅನ್ನುವಂಥ ತೀರ್ಮಾನಕ್ಕೆ ಸಚಿವ ಸಂಪುಟ ಬಂದಿರತಕ್ಕಂಥದ್ದು. ಇದರ ಮುಂದುವರೆದ ಭಾಗವಾಗಿ ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತ್ತು KH ಮುನಿಯಪ್ಪ ಅವರು ಒಂದಿಷ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಏನು ಭೂಪಸಂದ್ರದಲ್ಲಿರ್ತಕ್ಕಂಥ ಸಚಿವ KH ಮುನಿಯಪ್ಪ ಅವರ ನಿವಾಸಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಭೇಟಿ ನೀಡಿರ್ತಕ್ಕಂಥದ್ದು. ನಿನ್ನೆ ಆಗಿರ್ತಕ್ಕಂಥ ಜಾತಿಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಬಲ ಸಮುದಾಯಗಳ ನಾಯಕರು, ಅದರಲ್ಲಿ ಪ್ರಮುಖವಾಗಿ ಏನು ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ತೀವ್ರ ವಿರೋಧನ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆಸಬೇಕು. ಇಲ್ಲಿ ಈ ಒಂದು ಜಾತಿಗಣತಿ ವರದಿ ಅನುಷ್ಠಾನ ಆದರೆ ಎಲ್ಲ ಏನು ಈಗಾಗಲೇ SC ಆಗಿರ್ಬೋದು, ST ಆಗಿರ್ಬೋದು ಮತ್ತು ಹಿಂದುಳಿದ ವರ್ಗಗಳಾಗಿರ್ಬೋದು ಎಲ್ಲವೂ ಕೂಡ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಕೂಡ ಒಂದಿಷ್ಟು ಸರ್ಕಾರದಿಂದ ಸಹಾಯಹಸ್ತ ಸಿಗುವಂಥದ್ದು, ಆರ್ಥಿಕ ಶಕ್ತಿ ತುಂಬುವಂಥದ್ದು ಆಗುತ್ತೆ. ಹಾಗಾಗಿ ಈ ವರದಿ ಅನುಷ್ಠಾನ ಮಾಡಲೇಬೇಕು. ಇದರಲ್ಲಿ ಪ್ರಬಲ ಸಮುದಾಯಗಳ ನಾಯಕರು ಏನು ಇದನ್ನು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಕೂಡ ಸರ್ಕಾರದ ಮೇಲೆ ಇದನ್ನು ಒತ್ತಡವನ್ನು ಏರಬೇಕು. ಈ ವರದಿ ಅನುಷ್ಠಾನ ಆಗಲೇಬೇಕು ಅನ್ನುವಂಥದ್ದನ್ನು ನಾವು ಕೂಡ ಬಿಗಿಪಟ್ಟು ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತ್ತು KH ಮುನಿಯಪ್ಪ ಅವರು ಕೂಡ ಮಾತುಕತೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಮುನಿಯಪ್ಪ ಅವರ ಭೇಟಿಗೂ ಮುನ್ನ ಕೂಡ ಈ ಮುಂಚೆಯೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಜೊತೆ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಮಾಡಿದ್ರು. ಅದರಲ್ಲಿ ಕೂಡ ಈ ಜಾತಿಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಚರ್ಚೆ ಆಗಿತ್ತು ಅನ್ನುವಂಥ ಮಾಹಿತಿ ಕೂಡ ಇತ್ತು. ಅದರಂತೆ ನಿನ್ನೆ ಏನು ವಿಶೇಷ ಸಚಿವ ಸಂಪುಟದಲ್ಲಿ ಬಹಳಷ್ಟು ಏರು ಧ್ವನಿಯಲ್ಲಿ ಪ್ರಬಲ ಸಮುದಾಯಗಳ ನಾಯಕರು ಈ ಜಾತಿಗಣತಿ ಅನುಷ್ಠಾನಕ್ಕೆ ವಿರೋಧನ ವ್ಯಕ್ತಪಡಿಸಿದ್ದಾರೆ. ಅದರ ಬೆನ್ನಲ್ಲೇ
ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತ್ತು KH ಮುನಿಯಪ್ಪ ಅವರು ಅವರ ಏನು KH ಮುನಿಯಪ್ಪ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮುಖಾಂತರ ಜಾತಿಗಣತಿ ವರದಿ ಅನುಷ್ಠಾನ ಆಗಲೇಬೇಕು ಅನ್ನುವಂತಹ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಪವಿತ್ರ. ಬಸವರಾಜ್, ಒಂದು ಕಡೆ DK ಶಿವಕುಮಾರ್ ಹಾಗೆ SS ಮಲ್ಲಿಕಾರ್ಜುನ್, ಇಲ್ಲಿ ಲಿಂಗಾಯತ ವರ್ಸಸ್ ಒಕ್ಕಲಿಗ ಅನ್ನೋದೇ ಈಗ ಜಾತಿ ಗಣತಿಗೆಲ್ಲೋ ಮುಳುವಾಗತ್ತೆ ಈ ವರದಿಯನ್ನ ಮಂಡಿಸಿದ್ರೆ ಅನ್ನೋದು ಪ್ರಬಲ ಜಾತಿಗಳು ಲಿಂಗಾಯತ ಒಕ್ಕಲಿಗರಿಗೆ ಇರೋದು. ಬಟ್ ಅಹಿಂದ ನಾಯಕರು ಈಗ ಹಿಂದೆ ಕೂಡ ಜಮೀರ್ ಅಹಮದ್ ಅವರು ಕೂಡ ಸಾಕಷ್ಟು ಆಕ್ಷೇಪವನ್ನ ವ್ಯಕ್ತಪಡಿಸ್ತಿದ್ರು. ಇನ್ನೂ ಕೂಡ ಅವರು ವ್ಯಕ್ತಪಡಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈಗ ಸಚಿವ ಸಂಪುಟ ಅಂತ ತಗೊಂಡಾಗ್ಲೂ ಅಲ್ಲೇನ್ ಬರೀ ಒಕ್ಕಲಿಗರು ಲಿಂಗಾಯತರು ಮಾತ್ರ ಇಲ್ಲ, ಅಲ್ಲಿ ಹಿಂದುಳಿದ ವರ್ಗದವರು ಕೂಡ ಸಚಿವರಾಗಿದ್ದಾರೆ. ಸೊ ಹಾಗಾಗಿ ಇದನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಇವತ್ತಿನ ಒಂದು ಸಭೆಯಲ್ಲಿ ಗಟ್ಟಿ ನಿರ್ಧಾರ ಏನ್ ಮಾಡಬಹುದು? ಸತೀಶ್ ಜಾರಕಿಹೊಳಿ ಆಗಿರಬಹುದು, ಡಾಕ್ಟರ್ ಜಿ ಪರಮೇಶ್ವರ್ ಆಗಿರಬಹುದು, ಇವರೆಲ್ಲರೂ ಏನ್ ನಿರ್ಧಾರಕ್ಕೆ ಬರಬಹುದು ಅಂತ? ಪವಿತ್ರ, ಒಂದು ಈಗ ನಿನ್ನೆ ನಡೆದಿರ್ತಕ್ಕಂಥ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಪ್ರಬಲ ಸಮುದಾಯಗಳು ಅಂದ್ರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಏನು ಸಚಿವರು ಏನಿದ್ದಾರೆ ಅವರು ತೀವ್ರ ವಿರೋಧವನ್ನ ಈ ಒಂದು ಜಾತಿ ಗಣತಿಗೆ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನಮ್ಮ ಸಮುದಾಯದಲ್ಲಿ ಈ ಒಂದು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಂದೇಶಗಳು ರವಾನೆ ಆಗಿರ್ತಕ್ಕಂಥದ್ದು, ಮುಖಂಡರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಆ ಮುಖಂಡರೆಲ್ಲರೂ ಕೂಡ ಶಾಸಕರ ಮುಂದೆ ಅವರ ಅಳಲನ್ನ ತೋಡ್ಕೊಂಡಿದ್ದಾರೆ. ಇದರಲ್ಲಿ ಏನು ಲೋಪದೋಷಗಳಿದಾವೆ, ಇದರಿಂದ ಮುಂದೆ ಸಮುದಾಯಕ್ಕೆ ಏನು ಎಫೆಕ್ಟ್ ಆಗ್ಬಹುದು ಅನ್ನುವಂಥದ್ದನ್ನ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ನಾನು ಕೂಡ ಶಾಸಕರ ಸಭೆ ಕರೆದು ಸಚಿವರ ಸಭೆ ಕರೆದು ಸಭೆ ಮಾಡಿದ್ದೇನೆ. ಅದರಲ್ಲೂ ಕೂಡ ಎಲ್ಲ ಶಾಸಕರು ಕೂಡ ನಮಗೆ ಹೇಳಿದ್ದಾರೆ. ಹಾಗಾಗಿ ಅದನ್ನೇ ನಾವು ಈ ಸಚಿವ ಸಂಪುಟದ ಮುಂದೆ ತರಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಅನ್ನುವಂಥ ಮಾತನ್ನು ಕೂಡ DK ಶಿವಕುಮಾರ್ ಹೇಳಿರ್ತಕ್ಕಂಥದ್ದು. ಅದರಂತೆ SS ಮಲ್ಲಿಕಾರ್ಜುನ್ ಅವರು ಕೂಡ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಪ್ರಮುಖವಾಗಿ ಈ ವಿಚಾರ ಚರ್ಚೆಯಾಗಿ ಶಾಮನೂರು ಶಿವಶಂಕರಪ್ಪನವರು ಕೂಡ ಇದನ್ನು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ವರದಿಯ ಬಗ್ಗೆ ಸಮುದಾಯದ ಒಂದು ಪ್ರಮುಖ ಮುಖಂಡರಲ್ಲಿ ಏನಿದೆ, ಜನರಲ್ಲಿ ಏನು ಆತಂಕ ಇದೆ, ಅದನ್ನೆಲ್ಲವನ್ನು ಕೂಡ ನಾವು ಈ ಮುಖಾಂತರ ಸಚಿವ ಸಂಪುಟದಲ್ಲಿ ಹೇಳ್ತಾ ಇದ್ದೇವೆ ಅನ್ನುವಂಥದ್ದನ್ನು ಏರ ಧ್ವನಿಯಲ್ಲೇ ಒಂದು ಕಡೆ SS ಮಲ್ಲಿಕಾರ್ಜುನ್ ಅವರು ಕೂಡ ಈ ಜಾತಿ ಗಣತಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಈ ಒಂದು ಪ್ರಬಲ ಸಮುದಾಯದ ನಾಯಕರ ವಿರೋಧ ಏನಿದೆ ಇದನ್ನ ನಾವು ಕೂಡ ಪ್ರಬಲವಾಗಿ ಖಂಡಿಸಬೇಕು. ಈ ಜಾತಿ ಗಣತಿ ವರದಿ ಅನುಷ್ಠಾನ ಆಗಲೇಬೇಕು. ಇದರಲ್ಲಿ ಲೋಪದೋಷಗಳು ಕೆಲವೊಂದಿಷ್ಟು ಇರಬಹುದು, ಆದರೆ ಸಂಪೂರ್ಣವಾಗಿರ್ತಕ್ಕಂಥ ವರದಿಯೇ ಇದು ಸರಿಯಲ್ಲ, ಇದನ್ನು ಅನುಷ್ಠಾನ ಮಾಡುವಂಥದ್ದಲ್ಲ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಹಿಂದುಳಿದ ಮತ್ತು ಅಹಿಂದ ನಾಯಕರ ಸಚಿವರ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು, KH ಮುನಿಯಪ್ಪ ಆಗಿರಬಹುದು, ಪರಮೇಶ್ವರ್ ಆಗಿರ್ಬೋದು, SC ಮಹದೇವಪ್ಪ ಆಗಿರ್ಬೋದು, ಇವೆಲ್ಲ ಅಹಿಂದ ಸಚಿವರು ಏನಿದ್ದಾರೆ ಇವರೆಲ್ಲರೂ ಕೂಡ ಒಗ್ಗೂಡಿಕೊಂಡು ಇದನ್ನ ನಾವು ಕೂಡ ಅವರು ಯಾವ ರೀತಿಯಾಗಿ ಇದನ್ನ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, ನಾವು ಈ ಒಂದು ವರದಿ ಅನುಷ್ಠಾನ ಆಗಲೇಬೇಕು ಅನ್ನುವಂಥದ್ದನ್ನ ಪ್ರಬಲವಾಗಿ ನಾವು ಕೂಡ ಬಿಗಿಪಟ್ಟನ್ನ ಹಿಡಿಬೇಕು, ಸರ್ಕಾರದ ಮೇಲೆ ಒತ್ತಡವನ್ನ ಏರಬೇಕು, ಅವಶ್ಯ ಬಿದ್ದರೆ ಹೈಕಮಾಂಡ್ ನಾಯಕರ ಮುಖಾಂತರ ಕೂಡ ನಾವು ಇದನ್ನ ತೆಗೆದುಕೊಂಡು ಹೋಗೋಣ ಅನ್ನುವಂಥ ನಿರ್ಧಾರವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಕೈಗೊಳ್ಳುವಂತ ಎಲ್ಲ ಸಾಧ್ಯತೆ ಇದೆ. ಪವಿತ್ರ. ಬಸವರಾಜ್, ಹಾಗೆ ಸಂಪರ್ಕದಲ್ಲಿರಿ, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ತಗೊಂಡು ವಾಪಸ್ ಬರ್ತೀನಿ. ಒಂದು ಕಡೆ ಜಾತಿ ಗಣತಿಗೆ ಪರ ವಿರೋಧ, ಇತ್ತ ಜಾತಿ ಗಣತಿ ಜಾರಿಗಾಗಿ ಸಿಎಂ ಸಿದ್ದರಾಮಯ್ಯನವರು ಬಿಗ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೆ ಹೈಕಮಾಂಡ್ ಗಮನಕ್ಕೆ ಈ ವಿಚಾರವನ್ನ ತರೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಅಧಿಕಾರ ಕೊಟ್ಟಿದ್ದು ಪಕ್ಷದ ಮಾತು ಕೇಳಬೇಕು, ಈ ರೀತಿ ಒಂದು ಗಮನಕ್ಕೆ ತರುವಂತಹ ಪ್ಲಾನ್ ಅನ್ನ ಮಾಡಿದ್ದಾರೆ. ಹೈಕಮಾಂಡ್ ಮೂಲಕನಾದ್ರೂ ಸಚಿವರಿಗೆ ಪಾಠ ಹೇಳಬಹುದು ಅಂತ ಹೇಳಿ. ಸೊ ಇದಕ್ಕೆ ಹೈಕಮಾಂಡ್ ನಿಲುವೇನು ಗೊತ್ತಿಲ್ಲ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಯಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಹೈಕಮಾಂಡ್ಗೂ ಇದಕ್ಕೂ ಸಂಬಂಧನೇ ಇಲ್ಲ, ಕೇಂದ್ರದ್ದೇ ಬೇರೆ ರಾಜ್ಯದ್ದೇ ಬೇರೆ ಅಂತ ಹೇಳ್ಬಿಟ್ಟಿದ್ದಾರೆ. ಬಟ್ ಆದ್ರೂ ಕೂಡ ಇಲ್ಲಿ ಸಚಿವರಿಗೆ ಒಂದು ಹಿಡಿತ ಇರಲಿ ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ಹೈಕಮಾಂಡ್ ಮುಂದೆ ಹೋಗೋ ಸಾಧ್ಯತೆ ಇದೆ ಅಂತ ಬಸವರಾಜ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಬಸವರಾಜ್, ಈಗ ಶತಾಯ ಗತಾಯ ಸಿಎಂ ಸಿದ್ದರಾಮಯ್ಯನವರು ವರದಿಗೆ ಇವ್ರು ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಹೈಕಮಾಂಡ್ ಮುಂದೆ ಹೋಗಿ ಸಚಿವರುಗಳ ನಿಲುವು ಅಥವಾ ಈಗೇನು ಅವ್ರು ಲಿಖಿತ ರೂಪದಲ್ಲಿ ಒಂದು ಲೆಟರ್ ಅನ್ನ ಕೇಳಿದ್ದಾರೆ, ಅದನ್ನ ಹೈಕಮಾಂಡ್ ಮುಂದೆ ಇಟ್ಟು ಚರ್ಚೆ ಮಾಡುವಂತಹ ಸಂಭವ ಇರುತ್ತಾ? ಹೈಕಮಾಂಡ್ ಏನ್ ಹೇಳಬಹುದು ಅಂತ? ಪವಿತ್ರ, ಖಂಡಿತವಾಗ್ಲೂ ಕೂಡ ನಿನ್ನೆ ಏನು ಸಚಿವರು ತೀವ್ರ ಆಕ್ಷೇಪಗಳನ್ನ ವ್ಯಕ್ತಪಡಿಸಿದ್ದಾರೆ, ನಿಜಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯವರು ಕೂಡ ಈ ರೀತಿಯಾಗಿರ್ತಕ್ಕಂಥ ಆಕ್ಷೇಪವನ್ನ ಸಚಿವ ಸಂಪುಟದಲ್ಲಿ ಒಂದು ಎತ್ತೋದಿಲ್ಲ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲೂ ಕೂಡ ಇದ್ರು. ಆದರೆ ದೊಡ್ಡ ಮಟ್ಟದಲ್ಲಿ ಆಕ್ಷೇಪಗಳು ವ್ಯಕ್ತವಾದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ಆಶ್ಚರ್ಯವಾಗಿದೆ ಅನ್ನುವಂಥದ್ದು ಕೂಡ ಹೇಳ್ಬೋದು. ಮತ್ತೆ ಯಾಕಂತಂದ್ರೆ ಹೈಕಮಾಂಡ್ ನಾಯಕರ ಒಪ್ಪಿಗೆಯನ್ನು ಕೂಡ ಒಂದು ಪಡೆದುಕೊಂಡು ಬಂದಿದ್ರು ಸಿಎಂ ಸಿದ್ದರಾಮಯ್ಯವರು. ಅದಕ್ಕೆ ಈ ಒಂದು ಜಾತಿಗಣತಿ ವರದಿಯನ್ನು ಅನುಷ್ಠಾನ ಮಾಡೇ ಮಾಡ್ತೀವಿ ಅನ್ನುವಂಥ ನಿರ್ಧಾರದಲ್ಲಿ
CM ಇದ್ರು ಅನ್ನುವಂಥದ್ದು. ಆದರೆ ನಿನ್ನೆ ನಡೆದಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಎಲ್ಲವೂ ಕೂಡ ಉಲ್ಟಾ ಆಗಿರ್ತಕ್ಕಂಥದ್ದು, ತೀವ್ರವಾಗಿ ಆಕ್ಷೇಪಣೆ ಹಲವು ಸಚಿವರು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ವಿಚಾರವನ್ನು ಯಾವ ರೀತಿ ಸರಿಪಡಿಸಬೇಕು, ಶತಾಯಗತಾಯ ಪ್ರಯತ್ನ ಮಾಡಿ ಈ ವರದಿಯನ್ನು ಅನುಷ್ಠಾನ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ CM ಸಿದ್ದರಾಮಯ್ಯವರು ಇರುವಂಥದ್ದು. ಯಾಕಂತಂದ್ರೆ ಅಹಿಂದ ನಾಯಕ ಅಂತಕ್ಕಂಥ ಕರೆಸಿಕೊಳ್ಳುವಂತಕ್ಕಂಥ CM ಸಿದ್ದರಾಮಯ್ಯವರು ಈ ವರದಿ ಅನುಷ್ಠಾನ ಮಾಡಿದ್ರೆ ಅವರ ಒಂದು ವರ್ಚಸ್ಸಿಗೆ ಕೂಡ ಹೆಚ್ಚು ಪ್ರಾಮುಖ್ಯತೆ ಸಿಗುವಂತಾಗುತ್ತೆ. ಹಾಗಾಗಿ ಈ ವರದಿಯನ್ನ ಏನಾದ್ರೂ ಮಾಡಿ ಇದನ್ನ ಅನುಷ್ಠಾನ ಮಾಡಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ CM ಸಿದ್ದರಾಮಯ್ಯವರು ಇರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸಚಿವರ ಆಕ್ಷೇಪಣೆಗೆ ಯಾವ ರೀತಿಯಾಗಿ ಉತ್ತರ ಕೊಡಿಸಬೇಕು, ಅವರನ್ನ ಸಮಾಧಾನ ಪಡಿಸುವಂತ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಹೈಕಮಾಂಡ್ ನಾಯಕರ ಮುಂದೆ ತೆಗೆದುಕೊಂಡು ಹೋಗೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಹೈಕಮಾಂಡ್ ನಾಯಕರ ಮುಖಾಂತರವೂ ಕೂಡ ಪಕ್ಷವು ಎಲ್ಲವೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ನಿಮಗೆ ಸಚಿವ ಸ್ಥಾನ ಕೊಟ್ಟಿದ್ದು ಕೂಡ ಪಕ್ಷ, ಮೊದಲು ಪಕ್ಷ ಹೇಳಿದಂತೆ ಮತ್ತು ಪಕ್ಷದ ಸಿದ್ಧಾಂತದಂತೆ ನೀವು ನಡೆದುಕೊಳ್ಳಬೇಕು ಅನ್ನುವಂತಹ ಒಂದಿಷ್ಟು ತಾಕೀತನ್ನು ಹೈಕಮಾಂಡ್ ನಾಯಕರ ಮೂಲಕವೇ ಮಾಡಿಸಲಿಕ್ಕೆ CM ಸಿದ್ದರಾಮಯ್ಯವರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಸಚಿವರು ಏನು ನಿನ್ನೆ ಏರು ಧ್ವನಿಯಲ್ಲೇ ಇದಕ್ಕೆ ವಿರೋಧನ ವ್ಯಕ್ತಪಡಿಸಿದ್ದಾರೆ, ಅದನ್ನು ಹೈಕಮಾಂಡ್ ನಾಯಕರ ಮುಖಾಂತರವೇ ಹೇಳಿಸಿ ಈ ಒಂದು ವರದಿಯ ಅನುಷ್ಠಾನಕ್ಕೆ ಎಲ್ಲರೂ ಕೂಡ ಸಹಮತ ವ್ಯಕ್ತಪಡಿಸುವಂತೆ ಒಂದು ಪ್ರಯತ್ನ ಮಾಡುವಂತಹ ಲೆಕ್ಕಾಚಾರದಲ್ಲಿ CM ಸಿದ್ದರಾಮಯ್ಯವರು ಇರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಸಚಿವರಿಗೆ ಸಲಹೆ ಸೂಚನೆ ಕೊಡ್ತಾರೆ, ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಜಾತಿಗಣತಿ ವರದಿಗೆ ಸಚಿವರು ಎಲ್ಲರೂ ಕೂಡ ಒಮ್ಮತ ಸೂಚಿಸಿದರೆ ಇಲ್ಲಿ CM ಸಿದ್ದರಾಮಯ್ಯವರು ಕೂಡ ಒಂದಿಷ್ಟು ಗೆಲುವು ಸಾಧಿಸಂತೆ ಕಾಣುತ್ತೆ. ಪವಿತ್ರ.